ಶಾಂತವಾಗಿದ್ದ ಕರಾವಳಿಯ ಕಡಲ ತಡಿಯಲ್ಲಿ ಗುಂಡಿನ ಸದ್ದು ಮೊಳಗಿದೆ. ಅದು ಕುಂದಾಪುರದ ಚರ್ಚ್ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಕೇಳಿ ಬಂದ ಗುಂಡಿನ ಮೊರೆತ ಇಡೀ ಕುಂದಾಪುರದ ಜೊತೆಗೆ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಕರಣದ ಆಳಕ್ಕೆ ಹೋದ ಹಾಗೆ ಅನೇಕ ಸಂಗತಿಗಳನ್ನು ಒದಗಿಸಿಕೊಂಡಿರುವ ಈ ಶೂಟೌಟ್ ಪ್ರಕರಣ ತನ್ನ ಹಲವಾರು ಆಯಾಮದ ಮೂಲಕ ಗಮನ ಸೆಳೆದಿರುವುದು ಕರಾವಳಿಗೆ ಮತ್ತಷ್ಟು ಆತಂಕ ತಂದಿದೆ. ಹಾಗಾದ್ರೆ ಕುಂದಾಪುರದಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ಆ ರಕ್ತದೋಕುಳಿಯ ಕತೆ ಏನು? ಈ ಸ್ಟೋರಿಯನ್ನ ನೋಡಿ. ಹೌದು, ಶುಕ್ರವಾರ ಮುಂಜಾನೆ 3:15ರ ಸುಮಾರಿಗೆ ಹೋಲಿ ರೊಜಾರಿಯೋ ಚರ್ಚ್ ಪಕ್ಕದಲ್ಲಿ ಗುಂಡಿನ ಮೊರೆತಕ್ಕೆ ನೆತ್ತರು ಕೋಡಿಯಾಗಿ ಹರಿದಿದೆ. ಐವನ್ ರಿಚರ್ಡ್ ಮಸ್ಕರೇನಸ್ ಚರ್ಚ್ ರಸ್ತೆಯಲ್ಲಿ ಹೆಣವಾಗಿ ಮಲಗಿದಾತ. ಡೆರಿಕ್ ಎನ್ನುವಾತನ ನಡುವೆ ಕಳೆದ ಕೆಲವು ದಿನಗಳಿಂದ ಹಣಕಾಸಿನ ವಿಚಾರವಾಗಿ ಐವನ್ ನಡುವೆ ಭಿನ್ನಾಭಿಪ್ರಾಯ ತೀವ್ರಗೊಂಡಿತ್ತು ಎನ್ನಲಾಗಿದೆ. ಆದರೆ ಗುರುವಾರ ರಾತ್ರಿ ಸುಮಾರು 11:45ಕ್ಕೆ ಡೆರಿಕ್ ಐವನ್ಗೆ ಕರೆ ಮಾಡಿ ಬಾಕಿ ಹಣ ನೀಡುವಂತೆ ಒತ್ತಾಯಿಸಿದ್ದು ಮಾತಿನ ಚಕಮಕಿ ತಾರಕಕ್ಕೇರಿದೆ. ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು, ಈ ವೇಳೆ ಡೆರಿಕ್ ಧಮ್ಮಿದ್ರೆ ಒಬ್ಬನೇ ಕುಂದಾಪುರಕ್ಕೆ ಬಾ ಎಂದು ಬಹಿರಂಗವಾಗಿ ಸವಾಲು ಹಾಕಿದ್ದಾನೆ ಎನ್ನಲಾಗಿದೆ. ಬೆಳಗಿನ ಜಾವ ಸುಮಾರು 1:30ಕ್ಕೆ ಕುಂದಾಪುರದ ಹೋಲಿ ರೊಜಾರಿಯೋ ಚರ್ಚ್ ಎದುರು ಕಾಂಕ್ರೀಟ್ ರಸ್ತೆಯ ಲೊಕೇಶನ್ ಅನ್ನ ಡೆರಿಕ್ ಐವನ್ಗೆ ಕಳುಹಿಸಿದ್ದಾನೆ. ಸವಾಲು ಸ್ವೀಕರಿಸಿದ ಐವನ್ ತನ್ನ ಹೆಂಡತಿ ಎಂದು ಕರೆಯಿಸಿಕೊಳ್ಳುವ ಮಹಿಳೆಯೊಂದಿಗೆ ಕಾರಿನಲ್ಲಿಗೆ ಅಲ್ಲಿಗೆ ತೆರಳಿದ್ದಾನೆ. ಸುಮಾರು 3:15ರ ವೇಳೆಗೆ ನಿರ್ಜನ ರಸ್ತೆಯಲ್ಲಿ ಇಬ್ಬರ ಮುಖಾಮುಖಿಯಾಗಿದೆ. ಕೆಂಪು ಬಣ್ಣದ ಕಾರಿನಲ್ಲಿ ಬಂದಿದ್ದ ಡೆರಿಕ್ ಐವನ್ ಕಾರಿನ ಎದುರು ವಾಹನ ನಿಲ್ಲಿಸಿ ಮತ್ತೊಮ್ಮೆ ಬೆದರಿಕೆ ಹಾಕಿದ್ದಾನೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆಯೇ ಐವನ್ ಕಾರಿನಿಂದ ಕೆಳಗಿಳಿದ ಕ್ಷಣದಲ್ಲೇ ಡೆರಿಕ್ ತನ್ನ ಬಳಿಯಿದ್ದ ಪಿಸ್ತೂಲಿನಿಂದ ಗುಂಡು ಹಾರಿಸಿದ್ದಾನೆ. ಗುಂಡು ಐವನ್ ಅವರ ಸೊಂಟದ ಕೆಳಭಾಗಕ್ಕೆ ತಗುಲಿದ್ದು ರಕ್ತದ ಮಡುವಿನಲ್ಲಿ ರಸ್ತೆಯಲ್ಲೇ ಕುಸಿದು ಬಿದ್ದಿದ್ದಾರೆ. ಗುಂಡು ಹಾರಿಸಿದ ತಕ್ಷಣವೇ ಡೆರಿಕ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಐವನ್ ಅಧಿಕ ರಕ್ತಸ್ರಾವದಿಂದ ಚರ್ಚ್ ರಸ್ತೆಯಲ್ಲಿಯೇ ಹೆಣವಾಗಿದ್ದಾನೆ. ಅದು ಎಟ್ಟಿ ವಿಷಯದಲ್ಲಿ ಸ್ಟಾರ್ಟ್ ಆಗಿದೆ. ಮೊನ್ನೆ ಕಾಲ್ ಮಾಡಿ ಇವರು ಹೇಳಿದರು, ನನಗೆ ಎಟ್ಟಿ ಬೇಕು, ಸೊ ಒಂದು 3 kg ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಕೊಡ್ತೀನಿ ಅಂತ ಹೇಳಿದಾಗ ಹಾಂ ಅಂತ ಹೇಳಿದರು. ಮತ್ತೆ ಫೋನ್ ಮಾಡಿದರೆ ಮಾರನೇ ದಿವಸ ಫೋನ್ ರಿಸೀವ್ ಮಾಡಿಲ್ಲ. ಮತ್ತೆ ಪುನಃ ಇವರೇ ಕಾಲ್ ಮಾಡಿದರು. ಅವ್ರಿಗೆ ಮಾಡಿದಾಗ ಕೊಡ್ತೀನಿ ಅಂತ ಬುಧವಾರ ಬಾ ಅಂತ ಹೇಳಿದರು. ಬುಧವಾರ ಬಾ ಅಂತ ಹೇಳಿದಾಗ ಬುಧವಾರ ಕಾಲ್ ಮಾಡಿದರು ಇವರು. ಬುಧವಾರ ಕಾಲ್ ಮಾಡಿದರೆ ರಿಸೀವ್ ಮಾಡಿಲ್ಲ. ಮತ್ತೆ ಅವ್ರು ಮತ್ತೆ ಪುನಃ ಕಾಲ್ ಮಾಡಿದಾಗ ಮತ್ತೇನು ಅವ್ರದ್ದು ವಾಪಸ್ ಏನು ರೆಸ್ಪಾನ್ಸೇ ಬಂದಿಲ್ಲ. ಮತ್ತು ನನ್ನ ಮೊಬೈಲಿಂದ ಕಾಲ್ ಮಾಡಿ ಮಾತಾಡಿದರು. ಅವಾಗ ರಿಸೀವ್ ಮಾಡಿದರು ಅವರು. ಇಲ್ಲ ನಾನು ಕೊಡ್ತೀನಿ ಹಾಗೆ ಹಿಂಗೆ ಮಾತಾಡಿದರು. ಚೆನ್ನಾಗೇ ಮಾತಾಡಿದ್ರು. ಅವಾಗ ಏನು ಕೆಟ್ಟದಾಗ ಬೈದಿಲ್ಲ, ಏನೂ ಇಲ್ಲ, ಚೆನ್ನಾಗೇ ಮಾತಾಡಿದರು. ಜಗಳ ಏನೂ ಆಗಿಲ್ಲ. ಆಮೇಲೆ ಪುನಃ ನಿನ್ನೆ ರಾತ್ರಿ ಕಾಲ್ ಬಂತು. ಡೆರಿಕ್ ಅವರೇ ಮಾಡಿದರು ಇವರಿಗೆ. ಕಾಲ್ ಮಾಡಿಕೊಂಡು ನಿನಗೆ ಅಂದರೆ ಅವರದು ಫಸ್ಟ್ ಅದೇ ವಿಷಯದಲ್ಲಿ ಅಂದರೆ ಎಟ್ಟಿ ವಿಷಯದಲ್ಲೇ ಮಾತಾಡಿಕೊಂಡು ಜಗಳ ಮಾಡೋಕ್ಕೆ ಬಂದರು. ಅಮ್ಮಂಗೆಲ್ಲ ಬೈದರು, ನನಗೂ ಬೈದರು. ಇವ್ರದಕ್ಕೆ ನನಗೆಲ್ಲ, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ, ಅಮ್ಮಂಗೆಲ್ಲ ಯಾಕೆ ಬೈತೀಯ ನೀನು, ನಾನು ನಿಂಗೆ ಬೈದ್ನ ಅಂತ ಕೇಳಿದರು. ಆಮೇಲೆ ಇವರು ರ್ಯಾಶ್ ಆದರು, ಅವರು ರ್ಯಾಶ್ ಆದರು. ಅದಕ್ಕೆ ಅವರು ಹೇಳಿದರು, ಇವ್ರು ನನ್ನ ಗಂಡನೂ ಹೇಳಿದರು ಎಟ್ಟಿ ಬೇಡ ಏನು ಬೇಡ ಅಂತ ಹೇಳ್ಕೊಂಡು. ಮತ್ತು ಅವರು ರ್ಯಾಶ್ ಶುರುವಾಗಿ ನೀನು ಎಲ್ಲಿದ್ದೀಯ ಅಲ್ಲಿ ನಾನು ಇದ್ದಲ್ಲಿಗೆ ಬಾ, ಲೊಕೇಶನ್ ಇದು ಮಾಡ್ತೀನಿ, ಹಂಗೆ ಹಿಂಗೆ, ನಿಂಗೆ ದಮ್ ಇಲ್ವಾ, ಕೆಟ್ಟದಾಗೆಲ್ಲ ತುಂಬ ತುಂಬ ಕೆಟ್ಟದಾಗೆಲ್ಲ ಬೈದಿದ್ರು. ಆಮೇಲೆ ಲೊಕೇಶನ್ ಹಾಕಿದ್ರು ಅವರು, ನಿಂಗೆ ದಮ್ ಇದ್ರೆ ಬಾ, ನೀವು ಒಬ್ಬಪ್ಪನ ಹುಟ್ಟಿದ್ ಬಾ, ಆದರೆ ಮಗ ಆದರೆ ಬಾ ಅಂತ ಹೇಳ್ಕೊಂಡು. ಆಮೇಲೆ ಇವರು ಹೋಗೋಣ ಅಂತ ಹೇಳಿದರು. ನಾನು ಬೇಡ ಅಂತಲೂ ತಡೆದೆ. ಇಲ್ಲಿ ಬಂದ ಮೇಲೆ 1 ನಿಮಿಷ ನೋಡಿಲ್ಲ, ಗಾಡಿ ಇಳಿದ್ಬಿಟ್ಟು ಹೊಡೆದ್ಬಿಟ್ಟು ಹೋದರು. ಅಮೌಂಟು ಅದು ಎಟ್ಟಿದೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ಮಾತಾಡ್ಕೊಂಡಿದ್ದಾರೆ ಏನು ಎಂತ ಅಂತ. ನೀವು ಅಲ್ಲಿ ಇಲ್ಲಿ ಬರುವಾಗ ಎಷ್ಟು ಗಂಟೆ ಆಗಿತ್ತು? 2-3 ಗಂಟೆ. ಇಲ್ಲಿ ಬರುವಾಗ 3:10 ಆಯಿತು. ನಾವು ಅಲ್ಲಿ ಟರ್ನ್ ಮಾಡ್ಕೊಂಡು ಈಚೆ ಬಂದು ಇಲ್ಲಿ ನಿಲ್ಸಿದ್ವು ಅಷ್ಟೇ ಗಾಡಿ. ಅಷ್ಟೊತ್ತಿಗೆ ನೋಡ್ಕೊಳ್ತೀನಿ ಅಂತೇಳಿ ಡೈರೆಕ್ಟಾಗಿ ಹೊಡೆದಿದ್ದೆ. ಎಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ. ನಾನು ಕಾರಲ್ಲೇ ಇದ್ದೆ. ಹಾಂ, ಇಬ್ಬರೇ ಬಂದಿದ್ದು. ಇನ್ನು ಈ ಕೊಲೆಗೆ ಕಾರಣ ಕೇವಲ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಎನ್ನುವ ಮಾಹಿತಿ ಅಚ್ಚರಿ ಮೂಡಿಸಿದೆ. ಕೆಲವು ತಿಂಗಳುಗಳ ಹಿಂದೆ ಡೆರಿಕ್ ಸ್ನೇಹಿತನವರ ಪತ್ನಿಗೆ ಸಂಬಂಧಿಸಿ ವಿದೇಶಕ್ಕೆ ತೆರಳುವ ವಿಚಾರವಾಗಿ ಏಜೆಂಟೋರ್ವ 27 ಲಕ್ಷ ರೂಪಾಯಿ ವಂಚಿಸಿದ್ದ ಎನ್ನಲಾಗಿದೆ.
ಈ ಹಿನ್ನೆಲೆಯಲ್ಲಿ ಡೆರಿಕ್ 27 ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಿಕೊಡುವ ಜವಾಬ್ದಾರಿಯನ್ನ ಐವನ್ಗೆ ವಹಿಸಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ತನ್ನ ಪತ್ನಿ ಎಂದು ಕರೆಯುವ ಮಹಿಳೆ ಲಲಿತಾ ಜೊತೆ ಐವನ್ ಬೆಂಗಳೂರಿಗೆ ತೆರಳಿದ್ದ. ಕ್ಯಾನ್ಸರ್ ಪೀಡಿತೆ ಆಗಿರುವ ಲಲಿತಾಳಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಬೆಂಗಳೂರಿಗೆ ತೆರಳಿ ಅಲ್ಲಿ ಮೋಸ ಮಾಡಿರುವ ಏಜೆಂಟ್ನನ್ನ ಪತ್ತೆ ಹಚ್ಚಿ 27 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದ ಐವನ್. 27 ಲಕ್ಷ ವಸೂಲಿಗೆ 3 ಲಕ್ಷ ರೂಪಾಯಿ ನೀಡಬೇಕು ಎನ್ನುವ ಕರಾರು ಹಾಕಿದ್ದ ಐವನ್ಗೆ ಡೆರಿಕ್ ಅಷ್ಟು ಹಣ ನೀಡಿರಲಿಲ್ಲ ಎನ್ನಲಾಗಿದೆ. ಇದೇ ವಿಚಾರವಾಗಿ ಆಗಾಗ ವಾಗ್ವಾದ ಜಗಳಗಳು ನಡೆಯುತ್ತಿದ್ದವು ಎನ್ನಲಾಗಿದೆ. ಇನ್ನು 1 ರಿಂದ 1.5 ಲಕ್ಷ ರೂಪಾಯಿ ಮಾತ್ರ ನೀಡುವುದು ಬಾಕಿ ಇರುವಾಗ ಕುಡಿದ ಮತ್ತಿನಲ್ಲಿ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ತೆರಳಿ ಶುಕ್ರವಾರ ಮುಂಜಾನೆ ಚರ್ಚ್ ರಸ್ತೆಯಲ್ಲಿ ಡೆರಿಕ್ ನಾಡ ಬಂದೂಕಿನಿಂದ ಐವನ್ಗೆ ಗುಂಡಿಕ್ಕಿ ಪರಾರಿಯಾಗಿದ್ದಾನೆ. ಘಟನೆ ನಡೆದ ವೇಳೆ ಐವನ್ ಜೊತೆಗಿದ್ದ ಮಹಿಳೆ ಲಲಿತಾ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯ ಪತ್ತೆಗೆ 3 ವಿಶೇಷ ತಂಡಗಳನ್ನು ರಚಿಸಿದ್ದು, ವಿವಿಧ ಜಿಲ್ಲೆಗಳಲ್ಲಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಒಂದು 10 ವರ್ಷದಿಂದ ನಮ್ಮೊಟ್ಟಿಗೆ ಮುನ್ನ ಅನ್ನೋರೊಂದು ಹೊಯ್ಗೆ ಕೆಲಸ, ಅಂದರೆ ನಾವು ಸ್ಯಾಂಡಿನ ನಾನು ಅಸೋಸಿಯೇಷನ್ನ ಜಿಲ್ಲಾ ಸಂಚಾಲಕ ನಾನು. ಹಾಗಿರುವಾಗ ಯಾರೇ ಕೂಡ ಒಂದು ಜೈಲಿಗೆ ಹೋಗಿ ಬಂದವರಿಗೆ ಕೆಲಸ ಇಲ್ಲ ಅಂದವರಿಗೆ ಕೆಲಸ ಕೂಡ ಕೊಡುವಂಥ ಕೆಲಸವನ್ನು ನಾನು ಕೂಡ ಇಷ್ಟು ವರ್ಷದಿಂದ ಮಾಡ್ತಾ ಬರ್ತಿದ್ದೆ. ತುಂಬ ಜನ ಇವರ ಹಿನ್ನೆಲೆ ನೋಡಲಿಕ್ಕೆ ಹೋದರೆ ರೌಡಿಗಳು ಎಷ್ಟು ಜನ ಇದ್ದರೆ ಅವರೆಲ್ಲರೂ ಕೂಡ ನಮ್ಮ ಹೊಯ್ಗೆಯಲ್ಲಿ ಕೆಲಸ ಮಾಡುವವರು. ಆದ್ದರಿಂದ ಇವರು ಕೂಡ ಒಂದು 10 ವರ್ಷದಿಂದ ನಮ್ಮ ಹೊಯ್ಗೆ ಇದರಲ್ಲಿ ಕೆಲಸ ಮಾಡ್ಕೊಂಡು ಟಿಪ್ಪರ್ ಮಾಡ್ಕೊಂಡು ಒಂದು ಜೀವನ ಸಾಗಿಸ್ತಾ ಇದ್ದರು. ಇತ್ತೀಚೆಗೆ 1 ವಾರದಿಂದ ಏನೋ ಒಂದು ಮನೆ ಬೇಜಾರಾಗಿ ನನ್ನ ಹತ್ರ ಫೋನ್ ಮಾಡ್ತಿದ್ದು, ಇಂಥ ವ್ಯಕ್ತಿಗಳೆಲ್ಲ ನನಗೆ ಹಣ ಕೊಡಲಿಕ್ಕುಂಟು ಹಾಗೀಗೆ ಅಂತ. ಆಗ ಸಂಕ್ಷಿಪ್ತವಾಗಿ ಕೇಳುವಾಗ ಅವರು ಇಂಥ ವ್ಯಕ್ತಿ ಡೆರಿಕ್ ಮತ್ತು ಇನ್ನೂ ಯಾರೋ ಒಬ್ಬರು ಹೆಸರು ಹೇಳಿದ್ದು, ಹಣದ ವ್ಯವಹಾರ ಉಂಟು, ಹಣ ಇಲ್ಲ ನನ್ನ ಹತ್ರ, ನನ್ನ ಹೆಂಡತಿ ಕ್ಯಾನ್ಸರ್ ಪೇಷಂಟ್, ಆದ್ದರಿಂದ ನೀವು ನನಗೇನಾದರೂ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮದು ಹೊಯ್ಗೇನಿತ್ತು 4 ವರ್ಷ ಆಯಿತು, ಬೇಕಾದರೆ ನಾನು ಡೆರಿಕ್ ಹತ್ರ ಮಾತಾಡ್ತೇನೆ ಅಂತೇಳಿ ಹೇಳಿದಾಗ ಡೆರಿಕಿಗೆ ನಾನು ಕಾಲ್ ಮಾಡಿದೆ. ಡೆರಿಕ್ ಅವರು ಹೇಳಿದರು, ಆಯಿತು ಅವ್ರಿಗೆ ಏನು ಕೊಡುವುದಿದೆ ಅದನ್ನು ನಾನು ಕೊಡ್ತೇನೆ, ಅದೇನು ಈ ರೀತಿ ಜಗಳದಲ್ಲಿ ಮಾಡೋದಲ್ಲ. ಮತ್ತು ನನಗೆ ಅವ್ರು ಫೋನ್ ಮಾಡ್ತಾಯಿದ್ದಾರೆ ಅನ್ನಂಗೆ ರಾತ್ರಿ ಕೂಡ ಕಾಲ್ ಮಾಡಿದ್ದು 11 ಗಂಟೆಗೆ. ನಾನು ಅದಕ್ಕೆ ಡೆರಿಕ್ ಅವ್ರಿಗೆ ಹೇಳಿದೆ, ನೀವು ಯಾವುದೇ ಕಾಲನ್ನು ಎತ್ತಬೇಡಿ, ಅವ್ನು ಕಾಲ್ ಮಾಡ್ತಾಯಿದ್ದರೆ ನೀವು ರಿಸೀವ್ ಮಾಡಬೇಡಿ ಅಂತ ಹೇಳಿದೆ. ಅದೇ ಸಂದರ್ಭದಲ್ಲಿ ಮತ್ತೆ 3 ಗಂಟೆ ರಾತ್ರಿಗೂ ಡೆರಿಕ್ ಅವರು ಕಾಲ್ ಬಂತು ನನಗೆ, ಇವ್ರದ್ದು ಐವನ್ ರಿಚರ್ಡ್ ಮುನ್ನ ಅವ್ರದ್ದು ಕೂಡ ಕಾಲ್ ಬಂತು. ಆ 2 ಕಾಲನ್ನು ನಾನು 3 ಗಂಟೆ ಆಗಲಿಕ್ಕೆ ಹೋಗಿ ರಿಸೀವ್ ಮಾಡಲಿಲ್ಲ, ಬಟ್ ನೋಡಿದ್ದೇನೆ. ಬಟ್ ಮತ್ತೆ ಬೆಳಿಗ್ಗೆ ನೋಡಬೇಕಾದ್ರೆ ಅವ್ರ ಹೆಂಡತಿ ಲಲಿತಾ ಅವ್ರು ಕಾಲ್ ಮಾಡಿ, ಈ ರೀತಿ ನನ್ನ ಗಂಡ ಈ ರೀತಿ ಇದಾಗಿದ್ದಾರೆ, ಡೆತ್ ಆಗಿದ್ದರು, ಏನಾಗಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಶವಗಾರದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ನಾನು ಚರ್ಚ್ ರೋಡಲ್ಲಿ ಇದ್ದೇನೆ ಅಂತ ಹೇಳಿದ್ದು. ಆಗ ನಾನು ಬಂದಾಗ ಇಲ್ಲಿ ನೋಡುವಾಗ ಆ್ಯಕ್ಚುಲಿ ಅವರು ಮರಣ ಹೊಂದಿದ್ರು. ಆದ್ದರಿಂದ ಅವರ ಒಂದು ಜೀವನ ಅಂತೇಳಿ ಯಾವರೊಟ್ಟಿಗೆ ವೈಷಮ್ಯ ಅವರು ಏನು ಇದೆ ಅಂತ ಅವರಿಬ್ಬರ ವ್ಯವಹಾರ ಏನಂತ ಗೊತ್ತಿಲ್ಲ. ಆದರೆ ಏನೇ ರೀತಿಯಲ್ಲಿ ಒಂದು ಬಾಳಿ ಬದುಕಬೇಕಂತ ಬ್ರಹ್ಮರ್ SI ಅವರು ಕೂಡ ಭಾಳಷ್ಟು ಅವಕಾಶ ಮಾಡಿಕೊಟ್ರು. ಮೊನ್ನೆ ಕೋಕಾ ಕೇಸ್ ಅಥವಾ ಏನೋ ಹಾಕೋದಿದ್ದರೂ ಕೂಡ ತಪ್ಪಿಸಿ ಅವನಿಗೊಂದು ಮನೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇರುವುದಿದ್ರೆ ಅಂತೇಳಿ ಹೇಳಿದಾಗ ಅವರು ಕೂಡ ಅವಕಾಶ ಕೊಟ್ಟಿದ್ದು, ಬದುಕಲಿ ಎಲ್ಲಾದರೂ ಅಂತೇಳಿ. ಇಷ್ಟೆಲ್ಲ ಒಂದು ಚೆಂದ ಅವಕಾಶ ಇರುವಾಗ ಏನೋ ಒಂದು ಇವರಿಬ್ಬರ ಒಳಗಿನ ವೈಮನಸ್ಸಲ್ಲಿ ಆ ರಾತ್ರಿ ಹೊತ್ತಿಗೆ ಅವರೂ ಕರಿಬಾರ್ದಿತ್ತು, ಇವರು ಹೋಗಬಾರ್ದಿತ್ತು, ಇಬ್ಬರಿಂದ ಈ ಒಂದು ದುರ್ಘಟನೆ ಆಗಿದೆ ಅಂತ ಹೇಳ್ತೇನೆ. ನಿಮಗೆ ಎಷ್ಟು ಗಂಟೆಗೆ ಸರ್ ಗೊತ್ತಾಯಿತು? ನನಗೆ ವಿಷಯ ಗೊತ್ತಾಗುವಾಗ ಒಂದು 11 ಗಂಟೆಗೆ ಡೆರಿಕ್ ಅವ್ರು ಕಾಲ್ ಮಾಡಿದ್ದು. ನೋಡಿ ಅವ್ರು ನನಗೆ ಹೀಗೆ ಕಾಲ್ ಮಾಡ್ತಿದ್ದಾರೆ. ನಾನು ಅದಕ್ಕೆ ಡೆರಿಕ್ ಅವ್ರು ಹೇಳಿದೆ, ನೀವು ಕಾಲ್ ಎತ್ತಬೇಡಿ, ಆ ಕಾಲನ್ನೇ ಎತ್ತಬೇಡಿ ಅವನಿಗೆ, ನಾನು ಹೇಳಿದ್ದೇನೆ ಅಂತ ಹೇಳಿದ್ದೇನೆ. ಬಟ್ ಏನೋ 31 ತಾರೀಕು ಏನೋ ಚೆಕ್ಕಿನ ವಿಷಯ ಆಗ್ತದೆ, ಕ್ಲಿಯರ್ ಆಗ್ತದೆ ಅಂತ ಹೇಳಿದರು. ಅದಾದ ಮೇಲೆ ಮತ್ತೆ ನಾನು ಫೋನ್ ಮಾಡಿದಾಗ 3 ಗಂಟೆ ಮೇಲೆ ಎತ್ತಲಿಲ್ಲ, ಯಾಕಂದ್ರೆ ನಾನು ಕೂಡ ನಿದ್ರಲ್ಲಿದ್ದೆ, ಹಾಗಾಗಿ ಎತ್ತಲಿಲ್ಲ. ಅಂದರೆ ಯಾಕೆ ಅವರಿಗೆ ವೈಷಮ್ಯ ಸರ್? ಯಾವ ಅಷ್ಟು ದೊಡ್ಡ ವೈಷಮ್ಯ ಅಂತ ಹೇಳಿದರೆ ಅವರಲ್ಲಿ ಒಂದು ಹಣದ ವ್ಯವಹಾರ ಇತ್ತು ಅಂಥೇಳಿ ಒಂದು ಮಾಹಿತಿ ಇತ್ತು. ಹಣದ ವ್ಯವಹಾರದಲ್ಲಿ ಏನೋ ಸ್ವಲ್ಪ ಡೆರಿಕ್ ಅವ್ರು ಕೊಡಬೇಕಂತ ಇವರು ಹೇಳ್ತಿದ್ರು. ಅವರು ಹೇಳ್ತಾರೆ ನಾನೇನು ಕೊಡಲಿಕ್ಕಿಲ್ಲ ಅಂಥೇಳಿ, ಈಗ ವಾಯ್ಸ್ ರೆಕಾರ್ಡಲ್ಲಿ ಅವ್ರು ಕೊಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಬ್ಬರೊಳಗೆ ಗಲಾಟೆಯಾಗಿ ಈ ರೀತಿ ಹಣದ ವ್ಯವಹಾರದಲ್ಲಿ ಗಲಾಟೆ ಆಗಿದ್ದು. ಅಂದರೆ ಹಣ ವಿಚಾರವನ್ನು ಖುದ್ದು ಸಾಲ್ವ್ ಮಾಡ್ಬೋದಿತ್ತು. ಹೌದು, ಖುದ್ದು ಯಾಕೆ? ಹೌದು, ಹಣದ ವಿಚಾರ ಖುದ್ದು ಸಾಲ್ವ್ ಮಾಡಬೇಕು. ಕೊಲೆ ಈಗ ನೋಡಿ ಅವನಿಲ್ಲ, ಐವನ್ ಅವರು ಇಲ್ಲ, ಅವರ ತಂದೆ ತಾಯಿಗೆ ಏನೋ ಒಂದು ಒಳ್ಳೇದಾಗ್ತಿತ್ತು, ಅದು ಭಗವಂತನಿಗೆ ಗೊತ್ತು. ಆದರೆ ಒಂದು ಕೊಲ್ಲೋದು ಅಂತೇಳಿದರೆ ಒಂದು ಅಪರಾಧ, ಯಾಕಂತ ಹೇಳಿದರೆ ಯಾವುದು ಆ ಕೃತ್ಯಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಕೂಡ ಸಮಾಧಾನದಲ್ಲಿ ಒಂದು ಸಾರ್ಟ್ಔಟ್ ಮಾಡ್ಕೊಂಡು ನಮ್ಮ ಜೀವನ ಅದು, ಯಾಕಂತ ಹೇಳಿದರೆ ಒಂದೇ ಸಲ ಜೀವನ ಬರುವಂಥದ್ದು. ಅಂಥದ್ರಲ್ಲಿ ಇಂಥ ಕೊಲೆಯಲ್ಲಿ ಅಂತ್ಯ ಮಾಡೋದು ತಪ್ಪು ಅಂತ ನಾನೊಂದು ಸಂದೇಶ ಇವತ್ತಿಗೆ ಯಾರಿದ್ದರೂ ಕೂಡ ಆ ರಾತ್ರಿ ಹೊತ್ತಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಯಾವುದೇ ಆಗಿದ್ರು ಫೋನ್ ಮಾಡಿದರೂ ಕೂಡ ಈ ರೀತಿಯ ನಿರ್ಧಾರವನ್ನು ಖಂಡಿತವಾಗಿ ಯಾರೂ ಕೂಡ ತಗೊಳ್ಬೇಡಿ. ಯಾಕಂತ ಹೇಳಿದರೆ ಒಂದು ನಮ್ಮ ಜೀವ ತಂದೆ ತಾಯಿ ಬೆಳೆಸಿ ಇಷ್ಟು ದೊಡ್ಡ ಮಾಡಿರ್ತಾರೆ, ಅಂಥದ್ರಲ್ಲಿ ಈ ಫೀಲ್ಡಲ್ಲೆಲ್ಲ ಈ ರೀತಿ ಜೀವ ಹೋದಾಗ ತಂದೆ ತಾಯಿಗೂ ಗೋಳು, ಅದು ಕಟ್ಕೊಂಡಿದ್ದ ಹೆಂಡತಿಗೂ ಕೂಡ ಗೋಳು. ಅದರಿಂದ ಯಾರೂ ಈ ರೀತಿ ಮಾಡಬೇಡಿ. ಅದು ಏನೇ ವೈಮನಸ್ಸಿದ್ರೂ ಕೂಡ ನಿಮ್ಮೊಳಗೆ ಸಾರ್ಟ್ಔಟ್ ಮಾಡಬೇಕಂತ ನಾನೊಂದು
ಈ ಹೊತ್ತಿನಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿ ಅಲ್ಲ, ಇವರ ಐವನ್ ಮೇಲೆ ಏನಾದರೂ ಪ್ರಕರಣಗಳಿತ್ತು ಸರ್? ಅವ್ರ ಕ್ರೈಮ್ನಲ್ಲಿ ಏನಾದರೂ? ಪ್ರಕರಣಗಳ ಹಿಂದೆ ರೌಡಿ ಶೀಟರ್ ಅವರು, ಈ ಹಿಂದೆ ಪಿಟ್ಟಿ ನಾಗೇಶ್ ಮರ್ಡರ್ ಕೇಸಲ್ಲಿ ಅವರು ಆರೋಪಿಯಾಗಿದ್ದರು. ಆದ್ದರಿಂದ ಆ ಕೇಸು ನನ್ನ ಪ್ರಕಾರದಲ್ಲಿ ಅಂದರೆ ರೌಡಿ ಶೀಟರ್ ಅವರಿಗೆ ತೆಗೆದಿದ್ದರೆ ಲಾಸ್ಟ್ ಟೈಮ್ ಒಂದು ಪಿರಿಯಡಿಗೆ ಕರೆದಿದ್ದರು ಎಸ್ ಪಿ ಅವರು. ಆಗೆಲ್ಲ ವಾರ್ನ್ ಮಾಡಿದ್ರು ಈ ರೀತಿ ಎಲ್ಲ ಮಾಡಬಾರ್ದು ಅಂತೇಳಿ. ತನಿಖೆಯಲ್ಲಿ ಮತ್ತೊಂದು ಮಹತ್ವದ ಸಂಗತಿ ಬೆಳಕಿಗೆ ಬಂದಿದ್ದು, ಮೃತಪಟ್ಟ ಐವನ್ ಮಸ್ಕರೇಸ್ ವಿರುದ್ಧ ಈ ಹಿಂದೆಯೂ ಗಂಭೀರ ಕ್ರಿಮಿನಲ್ ಹಿನ್ನೆಲೆ ಇದ್ದು 2014ರ ಸೆಪ್ಟೆಂಬರ್ 11ರಂದು ಉಡುಪಿಯಲ್ಲಿ ನಡೆದ ರೌಡಿ ಶೀಟರ್ ಪಿಟ್ಟಿ ನಾಗೇಶ್ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿಯಾಗಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನು ಐವನ್ ಅವರ ವೈಯಕ್ತಿಕ ಬದುಕಿನ ಕುರಿತು ಮಾಹಿತಿಯು ಚರ್ಚೆಗೆ ಗ್ರಾಸವಾಗಿದೆ. ಉತ್ತರ ಭಾರತ ಮೂಲದ ಮಹಿಳೆಯನ್ನ ವಿವಾಹವಾಗಿದ್ದ ಐವನ್ ಬಳಿಕ ಕ್ಯಾನ್ಸರ್ ಪೀಡಿತೆ ಮತ್ತೋರ್ವ ಮಹಿಳೆ ಲಲಿತಾಳೊಂದಿಗೆ ವಾಸಿಸುತ್ತಿದ್ದರು ಎನ್ನಲಾಗಿದೆ. ಹತ್ಯೆಯ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಮೊದಲ ಪತ್ನಿಯ ಮಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 11:45 ಗಂಟೆಯಿಂದ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ವರೆಗೂ ಕುಂದಾಪುರ ಮೂಲದೊಬ್ಬ ಡೆರಿಕ್ ಎಂಬ ವ್ಯಕ್ತಿ ಹಾಗೂ ಬಾರ್ಕೂರ್ ಮೂಲದೊಬ್ಬ ಐವನ್ ಎಂಬ ವ್ಯಕ್ತಿ ಮೊಬೈಲ್ ಫೋನಲ್ಲಿ ಹಣದ ವಿಚಾರ ಸಂಬಂಧಪಟ್ಟ ಹಾಗೆ ಸುಮಾರು ಮಾತುಕತೆಯಾಗಿ ಆ ಮಾತುಕತೆ ಫೋನಲ್ಲಿ ಗಲಾಟೆ ಆಗುವಂಥ ಪರಿಸ್ಥಿತಿಗೆ ಬಂದಿದೆ. ತದನಂತರ ಐವಾನಿಗೆ ಕುಂದಾಪುರಕ್ಕೆ ನಿನಗೆ ಧೈರ್ಯ ಇದ್ದರೆ ಕುಂದಾಪುರಕ್ಕೆ ಬನ್ನಿ, ಇಲ್ಲೇ ಸೆಟಲ್ ಮಾಡೋಣ ಅಂತ ಹೇಳಿ ರಾತ್ರಿ ಡೆರಿಕ್ ಚಾಲೆಂಜ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಐವಾನ್ ಎಂಬವರು ಅವರ ಕಾರಲ್ಲಿ ಕುಂದಾಪುರ ಚರ್ಚ್ ರೋಡ್ ಹತ್ರ ಬಂದು ಹೋಳಿ ರೋಸರಿ ಚರ್ಚ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಅದೇ ಟೈಮಿಗೆ ಡೆರಿಕ್ ಎಂಬವರು ಅವರ ಥಾರ್ ಗಾಡಿಯಲ್ಲಿ ಸ್ಥಳಕ್ಕೆ ಬಂದು ಇವರು ಗಾಡಿಯಿಂದ ಇಳಿದ ಕೂಡಲೇ ಏಕಾಏಕಿ ಡೆರಿಕ್ ಎಂಬವರು ಐವನಿಗೆ ಗನ್ ತೆಗೆದು ಅವನದು ಕಾಲಿಗೆ ವೇಸ್ಟ್ ಕೆಳಗಡೆ ಫೈರ್ ಮಾಡ್ತಾರೆ. ಇದಾದ ನಂತರ ಐವನಿಗೆ ಸುಮಾರು ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ಅಲ್ಲೇ ಸ್ಥಳದಲ್ಲಿ ಅವರು ಮೃತಪಡ್ತಾರೆ. ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಕೂಡಲೇ ನಮ್ಮ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ CR ನಂಬರ್ 67/2026 ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಸೆಕ್ಷನಲ್ಲಿ ಕುಂದಾಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಘಟನೆ ಆದಮೇಲೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ನಾವು 3 ತಂಡಗಳನ್ನು ಫಾರ್ಮ್ ಮಾಡಿ ಅವರು ಈಗ ಆರೋಪಿಯನ್ನು ಅರೆಸ್ಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಹಾಗೂ ಇತರ ತಜ್ಞರು ಸಹ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತು ಬಾಡಿಯನ್ನು ಸಹ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಣಿಪಾಲಿಂದ ನಾವು ಪೋಸ್ಟ್ಮಾರ್ಟಮ್ ಮತ್ತು ಇತರ ಪ್ರೊಸೆಸಸ್ ಮಾಡ್ತೀವಿ. ಆರೋಪಿಯನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗಿದೆ. ಧನ್ಯವಾದ. ಒಟ್ಟಾರೆಯಾಗಿ ಶೂಟೌಟ್ ಪ್ರಕರಣದಲ್ಲಿ ಹಲವು ಅನುಮಾನಗಳು ಸದ್ಯ ಕಾಡುತ್ತಿವೆ. ಘಟನೆ ನಡೆದ ಕೆಲವೇ ಮಾರು ದೂರದಲ್ಲಿ ಆಸ್ಪತ್ರೆ ಇದ್ರೂ ಕೂಡ ಶೂಟೌಟ್ ಆದ ಬಳಿಕ ಐವನ್ಗೆ ಚಿಕಿತ್ಸೆ ಯಾಕೆ ನೀಡಿಲ್ಲ ಎನ್ನುವ ಪ್ರಶ್ನೆಗೂ ಉತ್ತರ ಬೇಕಿದೆ. ಈ ಕುರಿತು ತನಿಖೆ ನಡೆಸುತ್ತಿರುವ ಪೊಲೀಸರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೋ ಎನ್ನುವುದನ್ನ ಕಾದು ನೋಡಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.